ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಾ ಬಡಕುಂದ್ರಿ ಕ್ರಾಸ್ನಲ್ಲಿ ನಿನ್ನೆ 19/2/2024ರಂದು ಮುಂಜಾನೆ 10ರಿಂದ ಹಿರಣ್ಯಕೇಶಿ ನದಿಯ ಒಡಿಲು ತುಂಬಲು ಹುಕ್ಕೇರಿ ತಾಲೂಕಾ ರೈತರು ಪ್ರತಿಭಟನೆ ನಡೆಸಿದರು. ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಾಯಂಕಾಲ 6 ಗಂಟೆಗೆ ಮನವಿಯನ್ನ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಹುಕ್ಕೇರಿ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರು, ತಾಲೂಕಾ ಮಟ್ಟದ ಉಪಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ ಜಿಯಾಉಲ್ಲಾ ವಂಟಮೂರಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಿಬಸವಣ್ಣವರ್ ಹಾಗೂ ಬೆಳಗಾವಿ ಜಿಲ್ಲಾಧ್ಯಕ್ಷರಾದ ಬಸವಪ್ರಭು ವಂಟಮೂರಿ, ಬೆಳಗಾವಿ ಜಿಲ್ಲಾ ಗೌರವಾಧ್ಯಕ್ಷರಾದ ಸಲೀಂ ಮುಲ್ಲಾ ಹಾಗೂ ಮುಸ್ಲಿಂ ರಿಟೇಲ್ ಮಹಿಳಾ ಅಧ್ಯಕ್ಷರಾದ ಫರೀದಾ ಮುಲ್ಲಾ, ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ರವಿ ಬಿ ಕಾಂಬ್ಳೆ ಹಾಗೂ ಹಸಿರು ಸೇನೆ ಹುಕ್ಕೇರಿ ತಾಲೂಕಾ ಗೌರವಾಧ್ಯಕ್ಷರಾದ ಚನ್ನಪ್ಪ ಮರೆನ್ನವರ್, ಹುಕ್ಕೇರಿ ಮತಕ್ಷೇತ್ರದ ಅಧ್ಯಕ್ಷ ಮೊಹಮ್ಮದ್ ಅಲಿ ಬಡ್ಕರ್, ಮರಡಿ ಮತಕ್ಷೇತ್ರದ ಅಧ್ಯಕ್ಷರು ಬಸವರಾಜ್ ಹುಲಕುಂದ್ ಹಾಗೂ ಕುಕ್ಕೆ ತಾಲೂಕು ಉಪಾಧ್ಯಕ್ಷರಾದ ಶಾಂತಿನಾಥ್ ಮಗದುಂ, ಹುಕ್ಕೇರಿ ನಗರ ಅಧ್ಯಕ್ಷರಾದ ಸೋಹೆಲ್ ಬಾಗ್ವಾನ್, ಉಪಾಧ್ಯಕ್ಷರಾದ ಶಾಹುಲ್ ನದಾಫ್ ಉಪಸ್ಥಿತರಿದ್ದರು. ವರದಿಗಾರ ಮೊಹಮ್ಮದ್ ಅಲಿ ಬಾಡ್ಕರ್, ಕೆಜೆಎನ್ ನ್ಯೂಸ್, ಹುಕ್ಕೇರಿ. ಯಾಕಂದ್ರೆ ನಮ್ಮ ಸಲುವಾಗಿ ಸಾಕಷ್ಟು ನೀರಾವರಿ ಯೋಜನೆ ಹೊಂದಿದ್ರು ಕೂಡ ಗೋಳಗೇರಿ ರೈತರು ಎಲ್ಲ ನಿಮ್ಮ ನಿಗಾ ಇಲ್ಲದ್ರೆ ಹೋದ್ರೆ ನಾವು ಮಾತ್ರ ಎದ್ದು ಹೋಗೋದಿಲ್ಲ. ಇವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದ್ರು ಎದ್ದು ಹೋಗೋದಿಲ್ಲ. ಕೊಂಡ್ರಿ ಇಲ್ಲಿ ನೀರು ಹರಿಸಲಿ, ಎದ್ದು ಹೋಗ್ರಿ ಎಲ್ಲರೂ. ಅವ್ರು ಹೇಳಿ ಬೇಕಾದ್ರೆ ಇವತ್ತು ಗಾಡಿ ಬಂದ್ ಮಾಡ್ಯಾರ, ನಾಳೆ ಮಾಡ್ಯಾರ, ನಾಡ್ದು ಮಾಡ್ಯಾರ, ನಮ್ಮನ್ನ ನೆಬಸಾರ ಇಲ್ಲ. ಅವ್ರು ಹೋಗ್ಲಿ, ಹೆಂಗ್ ಸಾಕ್ತಾರ ಹೋಗ್ಲಿ ಬಿಡ್ಲಿ. ನಾವೇನೈತಿ ಗಡ ನಿರ್ಧಾರ ಮಾಡಿದೇವೆ. ಪ್ರತಿದಿನಂತೆ ಈ ಹಾದಿಗೆ 10,000 ಗಾಡಿಗಳನ್ನು ಹೋರಾಡ್ತಿತ್ತು. ಇವತ್ತು ಒಂದು ಗಾಡಿ ಹೋರಾಡ್ತಾ ಇಲ್ಲ. ಯಾಕಪ್ಪ? ರೈತರು ವಿದ್ಯುತ್ ಸಂಚಾರ ಇದೆ. ರೈತರು ಬೆಳೆ ಬಂದಲ್ಲಿದ್ದೀವಿ ಎಲ್ಲರೂ. ರೈತ ಬೆಳೆ ಬಂದಂತೆ ಎಲ್ಲ ತಿನ್ನೋರು. ಎಲ್ಲ ಅಂದ್ರೆ ಈ ಸರ್ಕಾರ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಇಲ್ಲಾಂದ್ರೆ ಉಗ್ರವಾದ ಹೋರಾಟ ನಮ್ಮದು ಪ್ರಸಿದ್ಧವಾಗಿರ್ತೈತಿ. ಇವತ್ತು ನಾವು ನಿನ್ನೆ ಮತ್ತು ಮೊನ್ನೆ ನಾವು ಡಿ ಸಿ ಅವ್ರ ಜೊತೆ ಮಾತಾಡಿದ್ದೇವೆ. ನಾವು ನೀರು ಬಿಡ್ತೀವಿ ಅಂತ ಹೇಳಿದ್ರು. ಅವ್ರು ನಾವು ಮಾತಾಡಿದ ಮೂಲಕ ಬಿಟ್ಟಿದ್ರೆ ನಾವು ಇದು ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಅವ್ರು ರೈತರ ಮೇಲೆ ಕಾಳಜಿ ಇಲ್ಲ. ರೈತರನ್ನು ಯಾಕಂದ್ರೆ ಓಟ್ ಮನಿ ಮಾಡ್ಕೊಂಡಿದ್ದಾರೆ ಎಲ್ಲರೂ. ರೈತರಿಗೆ ಅವಾಗ ಬಂದಾಗ ದುಡ್ಡು ಕೊಡೋದು, ಓಟ್ ಹಾಕ್ಸ್ಬೋದು, ಹೋಗೋದಾಗತ್ತೆ. ಅದಕ್ಕಾಗಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಾವೆಲ್ಲ ರೈತರಿಂದ. ನಮಗೆ ನೀರು ಬಿಡುವವರೆಗೂ ಇದು ನಮ್ಮ ನೀರು, ನಮ್ಮ ಹಕ್ಕು ಐತಿ. ಅವ್ರದೇ ನಾವು ಕೇಳ್ತಾ ಇಲ್ಲ. ನಮ್ಮ ನೀರು ಬಿಡಲೇಬೇಕು. ಬಿಡುವವರೆಗೆ ನಮ್ದು ಉಗ್ರವಾದ ಹೋರಾಟ ಇರ್ತೈತಿ. ರೈತ ಹಿತರಕ್ಷಣಾ ವೇದಿಕೆಗೆ, ರಾಜ್ಯ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ?